ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗಿದೆ, ಫ್ಲಡ್ಗೆ ಆದಂತ ಪ್ರದೇಶಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಾವು ನೋವುಗಳಾಗಿದೆ, ಜಾನುವಾರುಗಳು ಸತ್ತಿದೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಎಲ್ಲವನ್ನ ಗಮನಕ್ಕೆ ತರುವಂತ ದೃಷ್ಟಿಯಿಂದ ಇವತ್ತು ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನ ನಾವು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿದೆ. ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಉತ್ತರ ಕರ್ನಾಟಕದ ಚರ್ಚೆಗೆ ಈಗ ಅವಕಾಶವನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದೆ ಅಂತ ನನಗೆ ಸುದ್ದಿ. ಆದರೆ ಕ್ವಶನ್ ಅವರ್ನೂ ಕೂಡ ಬದಿಗಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮಾತಾಡಬೇಕು. ಆ ದೃಷ್ಟಿಯಿಂದ ನಾವೇನು ಬೇಡಿಕೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿದ್ರಿ. ಆ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಉತ್ತರ ಕರ್ನಾಟಕದ ಚರ್ಚೆಗೆ ಒಪ್ಕೊಂಡಿದೆ. ನಾನು ಕೂಡ ನಿನ್ನೆ ಹೋಗಿದ್ದೆ ಪ್ರತಿಭಟನೆ ಸ್ಥಳದಲ್ಲಿ. ಇವತ್ತು ಬಿಜೆಪಿಯ ಮುತ್ತಿಗೆ ಕಾರ್ಯಕ್ರಮನೂ ಕೂಡ ಇದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು, ರೈತರ ಪರವಾಗಿ ನ್ಯಾಯ ಕೊಡಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು, ನಮ್ಮೆಲ್ಲ ಪ್ರಮುಖರು ಹೋಗ್ತಾ ಇದ್ದಾರೆ. ನಾನು ಕೂಡ ಹೋಗಬೇಕಾಯಿತು. ಆದರೆ ಇವತ್ತು ಅಧಿವೇಶನದಲ್ಲಿ ನಾನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡೋದ್ರಿಂದ ಅದು ಮುಗಿದ ಮೇಲೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ. ಒಟ್ಟಾರೆ ನಮ್ಮ ಬಿಜೆಪಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ 2ನೇ ಸ್ಥಾನ ಆತ್ಮಹತ್ಯೆಯಲ್ಲಿ, ರೈತರ ಆತ್ಮಹತ್ಯೆಯಲ್ಲಿ. ಇವರಿಗೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ? ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆಯಲ್ಲ, NDRF ಹಣ ಯಾಕೆ ಕೊಟ್ಟಿಲ್ಲ? ಇನ್ನು ಮುಖ್ಯಮಂತ್ರಿ ಕೇಂದ್ರಕ್ಕೆ GST ಮೀಟಿಂಗ್ ಆದಾಗ ಹೋಗಿ ನಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಬರಬೇಕು ಅಂತ ಹೋಗಿ GST ಮೀಟಿಂಗ್ ಅಲ್ಲಿ ಯಾಕೆ ಮಾತಾಡಲ್ಲ? ಇಲ್ಲಿ ನಾಟಿ ಕೋಳಿ ತಿನ್ನಕ್ಕೆ ಅವಕಾಶ ಇರ್ತೈತೆ, ಅಲ್ಲಿ GST ಮೀಟಿಂಗ್ ಹೋಗಕ್ಕೆ ಯೋಗ್ಯತೆ ಇಲ್ಲ ಈ ಕಾಂಗ್ರೆಸ್ ಅವ್ರಿಗೆ. ನಮ್ಮನ್ನು ಕೇಳುವಂತ ಅಧಿಕಾರ ಇಲ್ಲ. ನಾವಿದ್ದಾಗ ನಾವೇನ್ ಮಾಡಬೇಕು ಅಷ್ಟು ಮಾಡಿದಿರಿ. ಕೇಂದ್ರ ಸರ್ಕಾರ ಹೈಯೆಸ್ಟ್ ಹಣವನ್ನ, ಸುಮಾರು 11,000 ಕೋಟಿಗೂ ಹೆಚ್ಚು ಹಣವನ್ನ NDRF ಅಲ್ಲಿ ಬಿಡುಗಡೆ ಮಾಡಿದೆ. ಅದೇ ಕಾಂಗ್ರೆಸ್ ಇದ್ದಾಗ 3,000 ಕೋಟಿ ಬಿಡುಗಡೆ ಮಾಡಿದೆ 10 ವರ್ಷದಲ್ಲಿ. ಅದರಿಂದ ಅವರಿಗೆ ನೈತಿಕ ಅಧಿಕಾರ ಇಲ್ಲ. ಕಾಂಗ್ರೆಸ್ ಪಾಪರ್ ಔಟಿದೆ. ಹಣ ಇಲ್ಲ ಅವ್ರ ಹತ್ರ, ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಅವ್ರ ಹತ್ರ ಯಾವುದೇ ಪ್ರಾಜೆಕ್ಟ್ ಮಾಡಕ್ಕೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಡ್ತಾ ಇಲ್ಲ. ಇವತ್ತು ಅಪಾಯಿಂಟ್ಮೆಂಟ್ ಮಾಡಿ ಅಂತ ಹುಬ್ಳಿಯಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇದೆ, ಕೆಲಸ ಕೊಡಿ ಅಂತ. 1 ತಿಂಗಳಿಂದ ನಡೀತಾ ಇದ್ರು, ಕೆಲಸ ಕೊಡಕ್ಕೆ ಯೋಗ್ಯತೆ ಇಲ್ಲ. ಇವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು ಎಲ್ಲರಿಗೂ ಕೆಲಸಗಳನ್ನ ಕೊಡ್ತೀರಿ, ಗವರ್ಮೆಂಟ್ ನೌಕರಿ ಕೊಡ್ತೀರಿ ಅಂದ್ರೆ ಎಲ್ಲೂ ಕೊಟ್ಟಿಲ್ಲ. ಯಾಕಂದ್ರೆ ಪಾಪರ್ ಔಟ್ ಇದೆ ಹಣ. ಧನ್ಯವಾದ. ಇಡಪ್ಪ, ಅದನ್ನ ಯಾಕೆ ನೋಡಪ್ಪ, ಅವರ ಟಿಪ್ಪುನ ಮಾಡ್ಕೊಂಡ್ಲಿ, ಬಿನ್ ಲಾಡನ್ದನ ಮಾಡ್ಕೊಂಡ್ಲಿ, ಪಾಕಿಸ್ತಾನನ ಮಾಡ್ಕೊಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರ ಪರ ಅಂತ ಹೇಳ್ಬಿಟ್ಟು, ಇವ್ರು ಯಾರ ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ ಯಾರ್ಯಾರಿದೆ ಎಲ್ಲ ಶೇರ್ ಮಾಡ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ.